ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे अब पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಕೃಷಿ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ಎಸ್.ಜೆ. ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ. ನಮಸ್ಕಾರ. ಈ ಶುಂಠಿ ಬೆಳೆಯನ್ನು ಕೊಡಗು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತೀರಿ? ಭಾರತದಲ್ಲಿ ಸುಮಾರು ರಾಜ್ಯಗಳಲ್ಲಿ ಶುಂಠಿಯನ್ನು ಬೆಳೀತವೆ. ಕೇರಳದಲ್ಲಿ ತುಂಬ ಮುಂದೆ ಇತ್ತು. ಇತ್ತೀಚೆಗೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಜಾಸ್ತಿ ಬೆಳೀತಿದ್ದಾರೆ. ನಾರ್ತ್ ಈಸ್ಟಲ್ಲೂ ಶುಂಠಿಯನ್ನು ಆರ್ಗ್ಯಾನಿಕ್ ಆಗಿ ಬೆಳೀತಾರೆ, ಸಾವಯವ ರೀತಿಯಲ್ಲಿ ಬೆಳೀತಾರೆ. ಕರ್ನಾಟಕಕ್ಕೆ ಕೇರಳದವರು ಬಂದು ಶುಂಠಿಯನ್ನು ಬೆಳೀಲಿಕ್ಕೆ ನಮ್ಮ ರೈತರಿಗೂ ಸುಧಾ ಒಳ್ಳೆಯದಾಯಿತು ಅನಿಸುತ್ತೆ. ಸೊ ನಮ್ಮಲ್ಲಿ ಯಾವುದು ಜಾಗ ಖಾಲಿ ಇತ್ತು ಬಂದು ಅದನ್ನು ಅವರು ಲೈಸೆನ್ಸಾಗೆ ತಗೊಂಡು ಅಥವಾ ಏನೋ ಒಂದು ಅಮೌಂಟನ್ನು ಕೊಟ್ಟು ಅದನ್ನು ಕ್ಲೀನ್ ಮಾಡಿ ಅಲ್ಲಿ ಶುಂಠಿಯನ್ನು ಬೆಳೆದು ಆನಂತರ ಅದು ಕಾಫಿ ತೋಟಗಳಾಗಿ ಕೊಡಗಿನಲ್ಲಿ ಸುಮಾರು ಭೂಮಿ ಶುಂಠಿ ಬೆಳೆಯೋದ್ರಿಂದ ಕಾಫಿ ತೋಟ ಆಯಿತು. ಸೊ ಮತ್ತು ಗದ್ದೆಗಳಲ್ಲಿ ನಾವು ಭತ್ತನ ಯಾವ ಬೆಳೆಯೋಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂಥ ತೋಟಗಳನ್ನು ಸುಧಾ ಅವರು ಬಂದು ಶುಂಠಿ ಬೆಳೆಗೆ ಪರಿವರ್ತನೆ ಮಾಡಿಕೊಂಡು ಶುಂಠಿಯನ್ನು ಬೆಳೆದರು. ಎಲ್ಲಿ ಖಾಲಿ ಜಾಗ ಇತ್ತು ಅಲ್ಲಿ ಶುಂಠಿಯನ್ನು ಬೆಳೆದರು. ಅನಂತರ ಅವರು ಕಾಫಿಯನ್ನು ಹಾಕ್ಕೊಂಡಿದ್ದಾರೆ. ಸೊ ಇದೇ ರೀತಿ ಶುಂಠಿಯನ್ನು ಇವತ್ತೂ ಸುಧಾ ಅಲ್ಲಲ್ಲೇ ಬೆಳೀತಾ ಇದ್ದಾರೆ. ಅಂದರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬೆಳೀತಾರೆ ಅಂತೀರಿ? ಕೊಡಗು ಜಿಲ್ಲೆಯಲ್ಲಿ ಶುಂಠಿ ಜಾಸ್ತಿ ಬೆಳೆಯೋದು ಅಂದರೆ ಕುಶಾಲನಗರ ಪ್ರದೇಶ, ಪೊನ್ನಂಪೇಟೆ ಪ್ರದೇಶ, ಗೋಣಿಕೊಪ್ಪಲು ಆ ಪ್ರದೇಶಗಳಲ್ಲಿ ಜಾಸ್ತಿ. ಮತ್ತು ಎಲ್ಲ ಕಡೆಯೂ ಇದೆ, ಅಲ್ಲಲ್ಲೇ ಸ್ವಲ್ಪ ಈ ಒಂದು ನಾಪಕ್ಕಲಲ್ಲಿ ಕೆಲವು ಭಾಗಗಳಲ್ಲಿ ಬೆಳೀತಿದ್ದಾರೆ. ಸೋಮವಾರಪೇಟೆ ಕಡೆ ಹೋದ್ರೂ ಸುಧಾ ಸೋಮವಾರಪೇಟೆಯಲ್ಲಿ ಹಳೆಯ ತೋಟಗಳಲ್ಲಿ ಅಥವಾ ಯಾವ ಭೂಮಿಯನ್ನು ಯೂಸ್ ಮಾಡ್ದೇನೆ ಹಂಗೆ ಇಟ್ಕೊಂಡಿದ್ದಾರೆ ಅಂಥ ಪ್ರದೇಶಗಳಲ್ಲಿ ಶುಂಠಿಯನ್ನು ಬೆಳೀತಿದ್ದಾರೆ. ಅನಂತರ ಅವರು ಕಾಫಿ ತೋಟವನ್ನು ಮಾಡ್ಕೊಳ್ತಾರೆ. ಸೊ ಇಲ್ಲಿ ಕೆಲವು ಕಾಫಿ ತೋಟಗಳು ಚೆನ್ನಾಗಿರೋದಿಲ್ಲ, ಅದನ್ನು ಹೊಸದಾಗಿ ಮಾಡಬೇಕಾದ್ರೂ ಶುಂಠಿ ಹಾಕಿ ಒಂದು ವರ್ಷ ಬೆಳೆದು ಆನಂತರ ಕಾಫಿ ತೋಟ ಮಾಡ್ಕೊಳ್ತಾರೆ, ಅಡಿಕೆ ತೋಟ ಮಾಡ್ಕೊಳ್ತಾರೆ. ಗದ್ದೆಗಳಲ್ಲಿ ಶುಂಠಿ ಹಾಕ್ಬಿಟ್ಟು ಆನಂತರ ಅಡಿಕೆ ತೋಟ ಮಾಡ್ಕೊಳ್ಳಿಕ್ಕೆ ಆಗಿದೆ. ಅದೇ ರೀತಿ ಕೇರಳದವರು ಮೊದಲು ಬಂದು ಇಲ್ಲಿ ಬೆಳೀತಾ ಇದ್ರು. ಇತ್ತೀಚೆಗೆ ನಮ್ಮ ಕರ್ನಾಟಕದ ರೈತರೇ ಅಥವಾ ಕೊಡಗಿನ ರೈತರು ಸುಧಾ ಶುಂಠಿಯನ್ನು ಬೆಳೀಲಿಕ್ಕೆ ಮುಂದೆ ಬಂದು ತುಂಬ ಚೆನ್ನಾಗಿ ಬೆಳೀತಿದ್ದಾರೆ. ಈಗ ನೀವು ಕುಶಾಲನಗರ ಪ್ರದೇಶಗಳಿಗೆ ಹೋದರೆ ಹೆಬ್ಬಸಾಲೆ, ಕೂಡಿಗೆ ಈ ಪ್ರದೇಶಗಳಲ್ಲಿ ಶುಂಠಿ ಬೆಳೆಯೋರು ತುಂಬ ಜನ ಇದ್ದಾರೆ. ಸೊ ಅಲ್ಲಿ ಶುಂಠಿನೇ ಒಂಥರ ಆದಾಯ ತರುವಂತಹ ಮತ್ತು ಶುಂಠಿಯಲ್ಲಿ ತಾಂತ್ರಿಕತೆಗಳನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ. ಸೊ ಈ ಒಂದು ಮಿಷನರಿಗಳು ಬಂದ್ಬಿಟ್ಟಿದೆ ಶುಂಠಿಯನ್ನು ತೆಗೆದುಕೊಂಡು ಹೋಗಿ ಕ್ಲೀನ್ ಮಾಡಿ ಬ್ಯಾಗ್ ಮಾಡಲಿಕ್ಕೆ. ಯಾಂತ್ರೀಕರಣ ಚೆನ್ನಾಗಿದೆ. ಯಾಂತ್ರೀಕರಣ ಅದು ಒಂದು ಬಿಸ್ನೆಸ್ ಮಾಡಲ್ ಆಗಿದೆ. ಅದು ಕ್ಲೀನ್ ಮಾಡೋದು, ಅದನ್ನು ಬ್ಯಾಗ್ ಮಾಡೋದು, ಅದನ್ನು ಬೇರೆ ಕಡೆ ಕಳಿಸೋದು, ಅದನ್ನು ತುಂಬ ಜನ ಇನ್ವೆಸ್ಟ್ ಮಾಡಿ ಅದನ್ನು ಕುಶಾಲನಗರ ಭಾಗದಲ್ಲಿ ನಾವು ತುಂಬ ಕ್ಲೀನಿಂಗ್ ಫ್ಯಾಕ್ಟ್ರಿಗಳು ಅಂತ ಹೇಳ್ಬೋದು ಅಥವಾ ಆ ವ್ಯವಸ್ಥೆಯನ್ನು ತುಂಬ ಒಂದು 10 ಯೂನಿಟ್ಗಳು ಆ ಪ್ರದೇಶಗಳಲ್ಲಿ ನಾವು ನೋಡ್ಬೋದು. ಹಂಗೆ ಪಿರಿಯಾಪಟ್ಟಣ ಸುತ್ತಮುತ್ತ, ಮೈಸೂರು ಸುತ್ತಮುತ್ತ, ಈ ಕಡೆ ಹಿಂಗೆ ಹೋದರೆ ಹಾಸನ, ಬೇಲೂರು,
ಈ ಎಲ್ಲ ಪ್ರದೇಶಗಳಲ್ಲಿ ಶುಂಠಿಯನ್ನು ಒಂಥರ ತುಂಬ ಆದಾಯ ರೀತಿಯಲ್ಲಿ ಬೆಳೆಯುವಂಥದ್ದನ್ನು ನೋಡ್ತಾ ಇದ್ದೇವೆ. ಅಂದರೆ ಬೇಡಿಕೆನೂ ಇದೆ ಈ ಬೆಳೆಗೆ. ಈ ಬೆಳೆಗೆ ದೇಶದ ಮಟ್ಟದಲ್ಲಿ ತುಂಬ ಬೇಡಿಕೆ ಇದೆ. ಯಾಕೆ ಪ್ರತಿಯೊಬ್ಬರು ದಿನ ಮನೆಯಲ್ಲಿ ಶುಂಠಿಯನ್ನು ಉಪಯೋಗಿಸ್ತಾರೆ, ಬಳಸ್ತಾರೆ. ಹೌದು. ಅದಕ್ಕೋಸ್ಕರ ಶುಂಠಿ ಮಾರ್ಕೆಟ್ನಲ್ಲಿ ವೆಜಿಟಬಲ್ ಜಿಂಜರ್ ಅಂತಾರೆ, ಬಾಂಬೆಗೆ ಹೋಗುತ್ತೆ ಅಂತಾರೆಲ್ಲ. ಈ ಪ್ರದೇಶದಲ್ಲಿ ಬೆಳೆದ ಶುಂಠಿಯನ್ನು ಮೈಸೂರು ಶುಂಠಿ ಅಥವಾ ಬೆಂಗಳೂರು ಶುಂಠಿ ಅನ್ನೋ ಹೇಳ್ತಾರೆ, ಇದು ಎಲ್ಲ ಬಾಂಬೆಗೆ ಹೋಗುತ್ತೆ. ಓಹೋ. ಜೊತೆಗೆ ಔಷಧೀಯ ಗುಣಗಳು ಇದಾವೆ ಇದರಲ್ಲಿ. ಶುಂಠಿಯಲ್ಲಿ ಔಷಧಿ ಗುಣಗಳು ತುಂಬ ಇದ್ದಾವೆ. ಸೊ ಅದರಿಂದ ಪ್ರತಿ ಮನೆಯಲ್ಲೂ ಅದನ್ನು ಉಪಯೋಗಿಸೋದ್ರಿಂದ ಒಣಗಿದ ಶುಂಠಿಯನ್ನು ಕೆಲವರು ಮಾಡ್ತಾರೆ. ಹೌದು. ನಮ್ಮ ಈ ಪ್ರದೇಶದಲ್ಲಿ ಕಡಿಮೆ, ಶಿವಮೊಗ್ಗ ಪ್ರದೇಶದಲ್ಲಿ ಒಣ ಶುಂಠಿಯನ್ನು ಸುಧಾ ಮಾಡ್ತಾರೆ. ಸೊ ಒಣ ಶುಂಠಿಯನ್ನು ಮಾಡಲಿಕ್ಕೆ ತಳಿಗಳು ಬೇರೆ. ಇಲ್ಲಿ ಏನು ಇವತ್ತು ತಳಿಗಳನ್ನು ಬೆಳೀತಾ ಇದ್ದಾರೆ, ಇದು ರಿಯೋ ಡಿ ಜನರು ಅಂತ ಒಂದು ತಳಿ, ಅದು ಹಸಿ ಶುಂಠಿಗೆ ಮಾತ್ರ ಅಥವಾ ವೆಜಿಟಬಲ್ ಜಿಂಜರ್ಗೆ ಮಾತ್ರ ಸೂಕ್ತವಾದ ತಳಿ. ರಿಯೋ ಡಿ ಜನರು. ಇನ್ನು ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತಾರೆ ಶುಂಠಿ ಕೃಷಿಗೆ? ಶುಂಠಿ ಅಂದ ತಕ್ಷಣ ಅದು ಭೂಮಿ ಒಂದು ಸ್ವಲ್ಪ ಲೂಸ್ ಆಗಿರೋ ಮಣ್ಣು, ಸಡಿಲವಾಗಿರೋ ಮಣ್ಣು ಇದ್ದರೆ ಒಳ್ಳೆಯದು. ಮರಳು ಮಿಶ್ರಿತ ಮಣ್ಣು, ಕೆಂಪು ಮಣ್ಣು, ತುಂಬ ನೀರು ನಿಲ್ಲುವಂಥ ಮಣ್ಣುಗಳಲ್ಲಿ ಶುಂಠಿ ಅಷ್ಟಾಗಿ ಬರುವುದಿಲ್ಲ. ಆದರೆ ಮಣ್ಣು ಫಲವತ್ತಾಗಿರಬೇಕು. ಮಣ್ಣು ಫಲವತ್ತಾಗಿರಬೇಕು, ಅದ್ರ ಜೊತೆಗೆ ಒಂದು ನೀರು ಬಸಿಯುವಂಥ ಮಣ್ಣಾಗಿರಬೇಕು. ಸೊ ನೀರು ನಿಲ್ಲಬಾರ್ದು. ಆದ್ದರಿಂದ ಏನು ಮಾಡ್ತಾರೆ ಅಂದರೆ ಗದ್ದೆ ಮಣ್ಣು, ಗದ್ದೆಯಲ್ಲಿ ತುಂಬ ಚೆನ್ನಾಗಿ ಶುಂಠಿ ಬರುತ್ತೆ ಅಂತಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಚರಂಡಿ ಮಾಡ್ತಾರೆ, ವರ್ಷ ಎಲ್ಲ ನೀರಿನ ಅಂಶ ಇರುತ್ತೆ, ಶುಂಠಿನೂ ಹಂಗೆ ಚೆನ್ನಾಗಿ ಜಾಸ್ತಿ ಬೆಳೆಯುತ್ತೆ. ಅಂದರೆ ಬಸಿಗಾಲುವೆ ಮಾಡ್ಕೋಬೇಕು. ಬಸಿಗಾಲುವೆಯನ್ನು ಮಾಡಲೇಬೇಕು. ಒಂಥರ ನೀರು ಯಾವುದೇ ಕಾರಣಕ್ಕೂ ನಿಲ್ದಂಗೆ ಮಾಡಿದ್ರೆ ಮಾತ್ರ ಶುಂಠಿ ಬೆಳೀಲಿಕ್ಕೆ ಸಾಧ್ಯತೆ. ರೋಗ ನಿರ್ವಹಣೆ ಅಂತ ಹೇಳಿದರೆ ಶುಂಠಿಯಲ್ಲಿ ಬಸಿಗಾಲುವೆ ಮತ್ತು ಬೀಜವನ್ನು ಟ್ರೀಟ್ ಮಾಡ್ಕೊಂಡು ಹಾಕೋದ್ರಿಂದನೇ ನಾವು ರೋಗವನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಬಸಿಗಾಲುವೆ ಮಾಡದೇ ಇದ್ದರೆ ಶುಂಠಿ ರೋಗ ನಿಯಂತ್ರಣ ಬಹಳ ಕಷ್ಟ. ಇನ್ನು ಹವಾಗುಣ ಹೇಗಿದ್ರೆ ಒಳ್ಳೆಯದು ಅಂತೀರಿ? ಹವಾಗುಣ ಅಂತ ಹೇಳಿದರೆ ಶುಂಠಿಯನ್ನು ನಾವು ಹಿಂದೆ ಎಲ್ಲ ಮಳೆ ಆಧಾರಿತವಾಗಿ ಬೆಳೀತಾ ಇದ್ವಿ, ಮೇನಲ್ಲಿ ಸೋಯಿಂಗ್ ಮಾಡಿ, ಅಷ್ಟಾಗಿ ಇಳುವರಿ ಏನು ಜಾಸ್ತಿ ಬರ್ತಾ ಇರಲಿಲ್ಲ. ಸೊ ಇತ್ತೀಚಿನ ವರ್ಷಗಳಲ್ಲಿ ಏನಾಯಿತು ಅಂತ ಹೇಳಿದರೆ ಫೆಬ್ರವರಿ 15ಕ್ಕೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಇನ್ನೇನು ಬಿಸಿಲು ಅಂದರೆ ಚಳಿ ಬಿಟ್ಟಿರುತ್ತೆ ಮತ್ತು ಬೇಸಿಗೆಗೆ ಹೋಗ್ತಾ ಇರ್ತೀವಿ. ಸೊ ಅದು ಅವಾಗ ಹಾಕಿದರೆ ಚೆನ್ನಾಗಿ ಹುಟ್ಟುತ್ತೆ, ಚೆನ್ನಾಗಿ ಮೊಳಕೆ ಬರುತ್ತೆ. ನೀರಿನ ಅಂಶ ಇರಬೇಕು, ಅಂದರೆ ನೀರಾವರಿ ಇರಬೇಕು. ನೀರಾವರಿ ಇರಲೇಬೇಕು. ಬೆಳಿಗ್ಗೆ ಒಂದು ಸಾರಿ ಕೊಡಬೇಕು, ಸಾಯಂಕಾಲನೂ ಒಂದು ಸಾರಿ ಕೊಡಬೇಕು. ಆ ಲೆವೆಲ್ಗೆ ನೀರಾವರಿ ವ್ಯವಸ್ಥೆ ಇದ್ದವರು ಶುಂಠಿಯನ್ನು ತುಂಬ ಚೆನ್ನಾಗಿ ಬೆಳೀತಿದ್ದಾರೆ. ಫೆಬ್ರವರಿ 15 ನಂತರ ಹಾಕ್ತಾರೆ. ಸೊ ಅದರಿಂದ ನೀರಾವರಿ ಆಧಾರಿತ ಕರ್ನಾಟಕದಲ್ಲಿ ಇವತ್ತು ಯಾರು ಬೆಳೀತಾ ಇದ್ದಾರೆ ಅಂದರೆ 90% ನೀರಾವರಿ ಆಧಾರಿತದಲ್ಲಿ ಶುಂಠಿಯನ್ನು ಬೆಳೀತಾರೆ. ಅದರಿಂದ ಇಳುವರಿಯನ್ನು ತುಂಬ ಚೆನ್ನಾಗಿ ತೆಗಿತಾರೆ, ಯಾಕೆಂದರೆ ಬೇಗ ಮಾಡಿರ್ತಾರೆ. ಸೊ ಅದಕ್ಕೆ ಎಲ್ಲ ಅದು ನೀರನ್ನು ಡೈಲಿ ಬೆಳಿಗ್ಗೆ ಸಾಯಂಕಾಲ ಕೊಟ್ಟಂಗೆ ಕೊಡ್ತಾರೆ. ಸೊ ನಾವು ವಾರಕ್ಕೆ ಒಂದಿನ ಕೊಡಿ ಅಂತ ನಾವು ಹೇಳಿದ್ರು. ಸೊ ಆದರೂ ವಾತಾವರಣವನ್ನು ನೋಡಿಕೊಂಡು ಅವರು ಸಾಯಂಕಾಲ ನೀರು ಕೊಡ್ತಿರ್ತಾರೆ ಡೈಲಿ. ಸೊ ಅದರಿಂದ ಅವ್ರದ್ದು ಶುಂಠಿ ಬೇಗ ಮೊಳಕೆ ಬರುತ್ತೆ, ಬೇಗ ಬೆಳೆಯುತ್ತೆ. ಸೊ ಅದರಿಂದ ಬಿಸಿಲಿನ ವಾತಾವರಣ ಶುಂಠಿಗೆ ಅಷ್ಟೇನು ಸೂಕ್ತ ಅಲ್ಲ. ನೀರನ್ನು ಕೊಡೋದ್ರಿಂದ ಬಿಸಿಲಿನ ವಾತಾವರಣದಲ್ಲಿ ಚೆನ್ನಾಗಾಗುತ್ತೆ. ಏನಾದರೂ ನೀರು ಕೊಡಲಿಲ್ಲ ಅಂದರೆ ಕರಗೇ ಹೋಗ್ಬಿಡುತ್ತೆ, ಹುಟ್ಟೋದೇ ಇಲ್ಲ. ನೋಡ್ತೇವೆ ರೈತರು ಯಾವುದೋ ಬೋರ್ವೆಲ್ ಮೇಲೆ ಆಧಾರಿತವಾಗಿ ಶುಂಠಿಯನ್ನು ಹಾಕಿರ್ತಾರೆ, ಬೋರ್ವೆಲ್ಲಲ್ಲಿ ನೀರು ಬರೋಲ್ಲ ಅಂದರೆ ಆ ಶುಂಠಿ ಹುಟ್ಟೋದೇ ಇಲ್ಲ. ಲಾಸ್ಟಿಗೆ ನಾವೇ ಹೇಳ್ತಿರ್ತೀವಿ, ಸರ್ ನೀವು ನೀರು ಗ್ಯಾರಂಟಿ ಮಾಡ್ಕೊಂಡು ಹಾಕಬೇಕಿತ್ತು, ಒಂದು 15 ದಿನ ನೀರು ಕೊಡಲಿಲ್ಲ ಸರ್, ನೀರು ಇರಲಿಲ್ಲ ಅಂತಾರೆ. ಅವಾಗ ಏನಾಗಿರುತ್ತೆ ಅಂದರೆ ಅದು ಹುಟ್ಟೋದ ಬದಲು ಕರಗಿ ಹೋಗ್ಬಿಡುತ್ತೆ. ತೆಕ್ಕೆಗೆ ಶುಂಠಿ ಒಳಗಿರೋ ನೀರು ಈಚೆ ಬಂದು ಅದು ಲಾಸ್ಟಿಗೆ ಅದು ಒಂಥರ ಕರಗೋಗುತ್ತೆ. ಸೊ ಇದು ಏನು ಹೇಳ್ತಾರೆ ಅಂದರೆ ರಿವರ್ಸ್ ಆಸ್ಮಾಸಿಸ್ ಅಂತಾರೆ. ಸೊ ನೀರು ಯಾವಾಗಲೂ ಹೆಚ್ಚಿಗೆ ಇರೋ ಪ್ರದೇಶದಿಂದ ಕಡಿಮೆ ಪ್ರದೇಶಕ್ಕೆ ಹೋಗುತ್ತೆ. ಅಂದರೆ ಅದೊಂಥರ ಒಣಗ್ದಂಗೆ ಆಗುತ್ತೆ. ಶುಂಠಿಯಲ್ಲಿ ಜಾಸ್ತಿ ಮಾಯಿಶ್ಚರ್ ಇರುತ್ತೆ, ಭೂಮಿಯಲ್ಲಿ ಇರೋದಿಲ್ಲ, ಅದು ಭೂಮಿ ಎಳ್ಕೊಂಡ್ಬಿಡುತ್ತೆ. ಅವಾಗ ಶುಂಠಿ ಒಣಗೋಗ್ಬಿಡುತ್ತೆ ಅಥವಾ ಸೊಕ್ಕೋಗ್ಬಿಡುತ್ತೆ, ಆ ರೀತಿ. ಇನ್ನು ಈ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಾಗೆ ಸೂಕ್ತವಾದಂಥ ತಳಿಗಳು ಯಾವ್ಯಾವು ಅಂತ? ಶುಂಠಿ ತಳಿಗಳು ಅಂತ ಹೇಳಿದರೆ ರೈತರು ಬೆಳೀತಾ ಇರೋ ತಳಿ ರಿಯೋ ಡಿ ಜನರು ಅಂತೇಳಿ, ಅದು ಒಂದು ವೆಜಿಟಬಲ್ ಜಿಂಜರು. ಮತ್ತು ಅದು ದಪ್ಪವಾಗಿ ಚೆನ್ನಾಗಿ ಬರುತ್ತೆ, ಇಳುವರಿನೂ ಜಾಸ್ತಿ ಬರುತ್ತೆ. ಮತ್ತು ಗೊಬ್ಬರ ಕೊಟ್ಟಷ್ಟು ಅಥವಾ ನೀರು ಗೊಬ್ಬರ ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ಇಳುವರಿ ಬರುವಂಥ ಒಂದು ತಳಿ. ಆದ್ದರಿಂದ ರೈತರು ಅದನ್ನೇ ಪ್ರಿಫರ್ ಮಾಡಿದ್ದಾರೆ. ಸೊ ಅದನ್ನ ಮತ್ತೆ ಇನ್ನೊಂದು ಏನಂದರೆ ಅದ್ರದ್ದು ಬೀಜ ಎಲ್ಲೋ ಒಂದು ಕಡೆ ಸಿಗ್ತಾ ಇರುತ್ತೆ. ಎಲ್ಲರೂ ನಾನು ಶುಂಠಿ ಹಾಕಬೇಕು ಅಂದರೆ ಎಲ್ಲೋ ಹುಡ್ಕೊಂಡು ಹೋದರೆ ಅದೇ ಸಿಗೋದು, ಅದರಿಂದನೇ ಅದನ್ನು ಹಾಕಲಿಕ್ಕೆ ಹೋಗ್ತಾರೆ. ಸೊ ತಳಿಗಳು ಅಂದರೆ ನಮ್ಮ ಸಂಸ್ಥೆಗಳಿಂದ ತಳಿಗಳನ್ನು ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡಿದ್ದಾರೆ. ಸೊ ಈ ತಳಿಗಳಿಗೆ ಸ್ವಲ್ಪ ರೋಗ ಬರೋದು ಕಡಿಮೆ. ನಮ್ಮ ಸಂಸ್ಥೆಯಿಂದ ಒಂದು ಒಳ್ಳೆಯ ತಳಿ ಅಂದರೆ ISR ವರದಾ ಅಂತ ನಾವು ರಿಲೀಸ್ ಮಾಡಿದ್ದೇವೆ. ಸುಮಾರು ಒಂದು 22 ಟನ್ನಷ್ಟು ಒಂದು ಹೆಕ್ಟೇರ್ಗೆ ಇಳುವರಿ ಬರುತ್ತೆ. ಅದಕ್ಕೆ 200 ದಿನ ಬೇಕಾಗುತ್ತೆ. ಒಣ ಇಳುವರಿ ಒಂದು 20%. ಅಂದರೆ ಇದನ್ನು
ಡ್ರೈ ಜಿಂಜರ್ ಆಗಲೂ ನಾವು ಮಾಡ್ಬೋದು. ಸೊ ನಾರಿನ ಅಂಶ ಒಂದು 4.5% ಇರುತ್ತೆ, ಒಲಿಯೋರೈಸಿನ್ ಬಂದು 6.7% ಇರುತ್ತೆ, ಎಣ್ಣೆ ಅಂಶ ಬಂದು 1.8. ಸೊ ನಮ್ಮ ಸಂಸ್ಥೆಯಿಂದ ಬಿಡುಗಡೆಯಾಗಿರುವ ತಳಿಗಳು ಈ ರೀತಿ ಇದ್ದಾವೆ. ಸೊ ಮತ್ತು ನಮ್ಮಂದ ISR ಮಹಿಮಾ ಅಂತ ಬಿಡುಗಡೆ ಮಾಡಿದ್ದಾವೆ, ISR ರಜೇತ ಅಂತ. ಇವೆಲ್ಲ ಒಂದು ಸ್ವಲ್ಪ ರೈಸೋಂಬು ಬೋಲ್ಡ್ ಆಗಿದೆ, ರೋಗ ಕಡಿಮೆ ಬರ್ತವೆ. ಆದರೆ ಇಳುವರಿಯನ್ನು ತಗೊಂಡಾಗ ರಿಯೋ ಡಿ ಜನವರಿಗೆ ನಾವು ಕಂಪೇರ್ ಮಾಡಲಿಕ್ಕೆ ಹೋದಾಗ ಸೊ ಇದು ಬೋಲ್ಡ್ ರೈಸೋಮ್ ಆಗಿರೋದ್ರಿಂದ ಸ್ವಲ್ಪ ನಾರಿನಂಶನೂ ಜಾಸ್ತಿ ಇರೋದ್ರಿಂದ ಸೊ ಅಷ್ಟು ಇಳುವರಿ ಬರಲ್ಲ ಅಂತಾರೆ ರೈತರು. ಸೊ ಆವಾಗ ಏನಾಗುತ್ತೆ ಅಂದರೆ ಇದು ಗಟ್ಟಿ ಇರುತ್ತೆ, ರೋಗ ಬರೋದಿಲ್ಲ. ಕೆಲವು ರೈತರು ಇದನ್ನೇ ಬೇಕು ಅಂತ ಬಂದು ತೊಗೊಂಡು ಹೋಗ್ತಿದ್ದಾರೆ. ಸೊ ಕೆಲವು ರೈತರು ನಮ್ಮದು ಇಳುವರಿ ಅಷ್ಟು ಬರಲಿಲ್ಲ ಸರ್ ರಿಯೋ ಡಿ ಥರ. ಸೊ ರಿಯೋ ಡಿ ಒಂದು ವೆಜಿಟಬಲ್ ಜಿಂಜರು, ಇದು ಒಂದು ಎರಡಕ್ಕೂ ಆಗುತ್ತೆ, ವೆಜಿಟಬಲ್ಗೂ ಯೂಸ್ ಮಾಡ್ಬೋದು ಮತ್ತು ಒಣಶುಂಠಿ ಯೂಸ್ ಮಾಡ್ಬೋದು. ಇವು 3 ತಳಿಗಳು. ಇತ್ತೀಚೆಗೆ ನಾವು ISR ವಜ್ರ ಅಂತ ಒಂದು ತಳಿ ದಪ್ಪ ರೈಸೋಮ್ ಇದೆ, ಸೊ ಅದನ್ನು ಸುಧಾ ನಾವು ಬಿಡುಗಡೆ ಮಾಡಿದ್ದಾವೆ. ಸೊ ಈ 4 ತಳಿಗಳು ಸೂಕ್ತವಾದ ತಳಿಗಳು. ಕೊಡಗು ಜಿಲ್ಲೆಗೂ ಸೂಕ್ತ ಆಗಿದೆ. ನಾವು ಆಗಲೇ ಕೊಡಗು ಜಿಲ್ಲೆಯಲ್ಲಿ ISR ವರದವನ್ನು ಲೈಸೆನ್ಸ್ ಕೊಟ್ಟು ಕೆಲವು ರೈತರಲ್ಲಿ ಬೆಳೆಸಿದ್ದಾವೆ, ISR ಮಹಿಮವನ್ನು ಕೊಟ್ಟಿದ್ದಾವೆ, ISR ರಜತವನ್ನು ಕೊಟ್ಟು ಸೊ ಅದನ್ನೆಲ್ಲ ನೋಡಿದ್ದಾವೆ. ನಾವು ಒಂದು 3-4 ರೈತರಿಗೆ ಲೈಸೆನ್ಸ್ ಕೊಡ್ತಿದ್ದಾವೆ. ಅವ್ರು ಬೆಳೆದು ನಮಗೆ ಕೊಡಬೇಕು, ಒಂದು ರೇಟನ್ನು ಫಿಕ್ಸ್ ಮಾಡಿರ್ತೇವೆ. ಆ ರೇಟಲ್ಲಿ ಅವತ್ತು ಮಂಡಿ ರೇಟ್ ಏನಿರುತ್ತೆ ಅದಕ್ಕೆ ನಾವೇ ಬೈ ಮಾಡ್ತೇವೆ. ಅದರಿಂದ ನಾವು ಬೈ ಮಾಡಿ ಬೇರೆ ರೈತರಿಗೆ ನಾವು ಬೀಜವನ್ನು ಕೊಡಲಿಕ್ಕೆ, ಈಗ ನಮ್ಮ ಸಂಸ್ಥೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಬೇಕಾದಷ್ಟು ಬೀಜವನ್ನು ಮಾಡಲುವಂಥ ವ್ಯವಸ್ಥೆಗೆ ಆಗೋದಿಲ್ಲ, ಕಷ್ಟ ಆಗ್ತಾ ಇದೆ. ಅದರಿಂದ ರೈತರಿಗೆ ಕೊಡ್ತಾ ಇದ್ದೀವಿ, ನೀವೇ ಬೆಳೆದು ಅದನ್ನು ಮತ್ತೆ ವಾಪಸ್ಸು ನಮಗೆ ಕೊಡಿ, ಅದನ್ನು ನಾವು ತಗೊಂಡು ಬೇರೆ ರೈತರುಗಳಿಗೆ ಕೊಡೋಕ್ಕಾಗತ್ತೆ. ಆ ವ್ಯವಸ್ಥೆಯಲ್ಲಿ ನಾವು ಅಪಂಗ್ಲದಲ್ಲೂ ಶುರು ಮಾಡಿದ್ದಾವೆ. ಸೊ ಅದು ಈಗ ನಡೀತಾ ಇದೆ. ಅಂದರೆ ಈಗ ನೀರಾವರಿ ಆಶ್ರಯದಲ್ಲಿ ಈ ಶುಂಠಿ ಬೆಳೆ ಪ್ರಾರಂಭ ಮಾಡಬೇಕು ಅಂದರೆ ಯಾವ ತಿಂಗಳುಗಳು ಸೂಕ್ತ ಅಂತೀರಿ? ನೀರಾವರಿ ಆಶ್ರಯ ಅಂದ ತಕ್ಷಣ ಫೆಬ್ರವರಿ 15 ಮೇಲೆ, ಆಗಲೇ ಶುಂಠಿಯನ್ನು ತೆಗೆದಿರ್ತಾರೆ ಅಥವಾ ಬಿಟ್ಕೊಂಡಿರ್ತಾರೆ. ಈಗಾಗಲೇ ಒಂದು 10-15 ದಿನದಿಂದ ಶುಂಠಿಯನ್ನು ತೆಗಿತಿದ್ದಾರೆ. ಅಂದರೆ ಜನವರಿ ಮೇಲೆ ಶುಂಠಿಯನ್ನು ಡಿಸೆಂಬರ್ ನಂತರ ತೆಗಿತಾರೆ. ಸೊ ರೇಟ್ ಕಡಿಮೆ ಇದೆ ಅಂತ ಹೇಳಿ ಇನ್ನು ಭೂಮಿಯಲ್ಲಿ ಬಿಟ್ಟಿರ್ತಾರೆ. ಸೊ ಈಗ ಅವರು ಬೀಜಕ್ಕೆ ಬೇಕಾದರೆ ತಗೋಬೋದು, ಬೀಜಕ್ಕೆ ಬೇಕಾದರೆ ರೋಗ ಇಲ್ಲದಂತಹ ಪ್ರದೇಶಗಳಿಂದ ಬೀಜದ ಶುಂಠಿಯನ್ನು ತಗೊಬೇಕು. ಅಂದರೆ ಫೆಬ್ರವರಿ ಮಧ್ಯದಿಂದ ಪ್ರಾರಂಭ ಮಾಡ್ಬೋದು ಬಿತ್ತನೆಗೆ. ಎಲ್ಲಿವರೆಗೂ ಮಾಡ್ಬೋದು? ನೀರಾವರಿ ಇದ್ದರೆ ನೀವು ಫೆಬ್ರವರಿ ಮಾರ್ಚಲ್ಲಿ ಮಾಡ್ಬೋದು. ನೀರಾವರಿ ಇಲ್ಲ ಅಂತ ಹೇಳಿದರೆ ಮೇನಲ್ಲೇ ಸೋಯಿಂಗ್ ಆಗೋದು. ಅಂದರೆ ಮೇ ಗಂಟನೂ ಸೋಯಿಂಗ್ ಮಾಡ್ಬೋದು. ಖುಷ್ಕಿಯಲ್ಲಿ ಮೇನಲ್ಲೇ, ಯಾಕೆಂದರೆ ಮಳೆ ಬಿದ್ದ ಮೇಲೆ ಸೊ ಮಳೆ ಇನ್ನೇನು ಗ್ಯಾರಂಟಿ ಮಳೆ ಹಿಡಿಯುತ್ತೆ ಅಂದಾಗ ಮಾತ್ರ ಶುಂಠಿಯನ್ನು ಹಾಕಬೇಕು, ಮಳೆ ಆಧಾರಿತ ಆದರೆ. ಯಾಕೆಂತ ಹೇಳಿದರೆ ಬೀಜವನ್ನು ಹಾಕಿದ್ಮೇಲೆ ಭೂಮಿಯಲ್ಲಿ ಮಾಯಿಶ್ಚರ್ ಇಲ್ಲದೆ ಇದ್ದರೆ ಬೀಜ ಏನು ಸುಕ್ಕಟ್ಬಿಡುತ್ತೆ ಅಥವಾ ಅದರ ತೇವಾಂಶ ಕಳ್ಕೊಂಡ್ಬಿಡುತ್ತೆ. ಅದರಿಂದ ಒಣ ಭೂಮಿಗೆ ಶುಂಠಿಯನ್ನು ಹಾಕೋಕ್ಕಾಗೋದಿಲ್ಲ. ಕಟ್ ಮಾಡಿರ್ತವೆ, ಹಾಗೆ ಇಟ್ಟಿದ್ರೆ ಏನಾಗಲಿಕ್ಕಿಲ್ಲ. ನಾವು ಕಟ್ ಮಾಡಿರೋ ಪೋರ್ಷನಿಂದ ನೀರು, ಗೆಡ್ಡೆಯಿಂದ ನೀರು ಈಚೆ ಬಂದ್ಬಿಡುತ್ತೆ. ಸೊ ಅದರಿಂದ ನಾವು ಅದನ್ನ ಮಾಡಲಿಕ್ಕಾಗಲ್ಲ. ಸೊ ಮಳೆ ಆಧಾರಿತ ಆದರೆ ಮೇನಲ್ಲಿ, ಸೊ ನೀರಾವರಿ ಆಧಾರಿತ ಅಂದರೆ ಫೆಬ್ರವರಿ 15 ಮೇಲೆ ಹೇಳ್ತಾರೆ. 15 ಅಥವಾ ಫೆಬ್ರವರಿ ಎಂಡಲ್ಲಿ ಮಾಡೋದು ಸೂಕ್ತ. ಇನ್ನು ಶುಂಠಿ ಗಡ್ಡೆಗಳು ಸಾಮಾನ್ಯವಾಗಿ ಮಣ್ಣಲ್ಲಿ ಅಭಿವೃದ್ಧಿ ಆಗೋದ್ರಿಂದ ಜಮೀನನ್ನು ನಾವು ಸರಿಯಾಗಿ ತಯಾರು ಮಾಡ್ಕೋಬೇಕಾಗತ್ತೆ. ಜಮೀನಿನ ಸಿದ್ಧತೆ ಹೇಗಿರಬೇಕು ಅಂತ? ಜಮೀನಿನ ಸಿದ್ಧತೆ ಅಂತ ಹೇಳಿದರೆ ಚೆನ್ನಾಗಿ ಉಳುಮೆ ಮಾಡಬೇಕು. ಇತ್ತೀಚೆಗೆ ಎಲ್ಲರೂ ಟ್ರ್ಯಾಕ್ಟರ್ಗಳನ್ನು ಉಪಯೋಗಿಸ್ಕೊಂಡು ಉಳ್ತಾ ಇದ್ದಾರೆ. ಒಂದು 3-4 ಸಾರಿ ಉಳುಮೆ ಮಾಡಿ ಒಳ್ಳೆ ಟಿಲ್ತ್ ಬರಬೇಕಂತಾರೆ, ಹದ ಬರಬೇಕು. ಆನಂತರ ಚರಂಡಿ ಮಾಡ್ಕೊಬೇಕು. ಯಾವುದೇ ಟ್ರ್ಯಾಕ್ಟರ್ಗಳನ್ನು ಉಪಯೋಗಿಸ್ಕೊಂಡು ಅಥವಾ JCB ಬಸಿಗಾಲುವೆಗಳನ್ನು ಮಾಡ್ಕೊಬೇಕು. ಸೊ ಬಸಿಗಾಲುವೆ ಮಾಡಿಕೊಂಡು ಮಡಿಗಳನ್ನು ಮಾಡ್ಕೊಬೇಕು, ಏರು ಮಡಿಗಳನ್ನು ಮಾಡಿಕೊಂಡು ಆನಂತರ ಅವರು ಸಣ್ಣ ಗೊಬ್ಬರವನ್ನು ಹಾಕ್ಬೋದು ಅಥವಾ ಗುಂಡಿಗೆನೆ ಪುಡಿ ಮಾಡಿದ ಸಾವಯವ ಗೊಬ್ಬರವನ್ನು ಹಾಕಿ ರೆಡಿ ಮಾಡಿಕೊಂಡು, ಇನ್ನೊಂದು ಕಡೆ ಬೀಜವನ್ನು ಅವರು ಆಗಲೇ ತೆಗೆದುಕೊಂಡಿದ್ದು ಬೀಜವನ್ನು ಆಗಲೇ ಅವರು ಟ್ರೀಟ್ ಮಾಡ್ಕೊಂಡಿರಬೇಕು. ಸೊ ಅಂದರೆ ಬೀಜವನ್ನು ಉಪಚಾರ ಮಾಡಿರಬೇಕು. ಬಿತ್ತನೆ ಬೀಜವನ್ನು ತೆಗೆಯೋದು ಅಂತ ಹೇಳಿದರೆ ನಾರ್ಮಲಿ ಅವರು ನವೆಂಬರ್-ಡಿಸೆಂಬರ್ ಮೇಲೆ ತೆಗೆದಿರ್ಬೋದು. ಅದನ್ನು ತೆಗೆದು ಅದನ್ನು ಉಪಚಾರ ಮಾಡಿ ಇಟ್ಕೊಂಡಿರ್ಬೋದು. ಅಂದರೆ ಬಿತ್ತನೆ ಗಡ್ಡೆಗಳ ಆಯ್ಕೆನೂ ಬಹಳ ಮುಖ್ಯ ಅಲ್ವಾ? ಬಹಳ ಮುಖ್ಯ. ರೋಗ ಬರದೇ ಇರುವಂತಹ ತೋಟಗಳಿಂದ ಬಿತ್ತನೆ ಗಡ್ಡೆಯನ್ನು ತಗೋಬೇಕು. ಯಾರಿಗಾದರೂ ಬಿತ್ತನೆ ಬೇಕು ಅಂತ ಇದ್ದರೆ ಮೊದಲೇ ತೋಟ ಹೋಗಿ ನೋಡ್ಕೊಂಡಿರಬೇಕು. 3 ತಿಂಗಳು ಮೊದಲೇ ನೋಡಿದರೆ ಸೊ ಆ ತೋಟದಲ್ಲಿ ರೋಗ ಇರಲಿಲ್ಲ, ಅವರಿಂದ ಅವರು ಬಿತ್ತನೆ ಬೀಜವನ್ನು ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು. ಸೊ ಅದು ಒಂದು. ಎರಡನೇದು ಬಿತ್ತನೆ ಬೀಜವನ್ನು ಸರಿ ಮಾಡ್ಕೋಬೇಕು, ಅಂದರೆ ಉಪಚಾರ ಮಾಡ್ಕೊಬೇಕು. ಏನರಿಂದ ಅಂತ ಹೇಳಿದರೆ ರೋಗ ಮತ್ತು ಕೀಟ ಬರೋ ಸಾಧ್ಯತೆ ಇದೆ. ಸೊ ಆದ್ದರಿಂದ ಅದನ್ನು ನಾವು
ಒಂದು ಇತ್ತೀಚೆಗೆ ಹಿಂದಲ್ಲ ಹೋದ ವರ್ಷ ಒಂದು ರೋಗ ಬೇರೆ ಬಂತು, ಎಲೆ ಚುಕ್ಕೆ ರೋಗ ಅಥವಾ ಬ್ಲಾಸ್ಟ್ ಟೈಪ್ ರೋಗ, ಒಂಥರ ಬೆಂಕಿ ರೋಗದ ಬೆಂಕಿ ರೋಗ ಥರ ಬಂದುಬಿಡ್ತು. ಸೊ ಆದ್ದರಿಂದ ನಾವು ಈ ವರ್ಷ ಯಾರು ಬಿತ್ತನೆ ಬೀಜವನ್ನು ಮಾಡ್ತಾ ಇದ್ದೀರಿ ಅವರು ಆ ಬಿತ್ತನೆ ಬೀಜವನ್ನು ರೆಡಿ ಮಾಡಿಕೊಂಡು, ನಾರ್ಮಲಿ ಏನಂದರೆ 15-20 ಗ್ರಾಮ್ ಇರುತ್ತೆ ಒಂದು ಬೀಜ. ಸೊ ಮಿನಿಮಮ್ 2-4 ಬಡ್ಡಿ ಇರಬೇಕು ಮಗ್ಗುಗಳು. ಸೊ ಆ ಬೀಜವನ್ನು ತಗೊಂಡು ಫಸ್ಟು ಪ್ರೊಪಕೊನಜಾಲ್ನಲ್ಲಿ ಹದ್ದಬೇಕು, ಅಂದರೆ ಟಿಲ್ಟ್ ಅಂತ ಏನೋ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಅದು 1 ml/ಲೀಟ್ರ್ ಹಾಕಿ 30 ನಿಮಿಷ ಬಿಡಬೇಕು ಆ ಗೆಡ್ಡೆಯನ್ನು. ಆನಂತರ ಏನು ಮಾಡಬೇಕು, ಅದೇ ಗೆಡ್ಡೆಯನ್ನು ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್, ಸೊ ಅದು 1.2 ಗ್ರಾಮ್/ಲೀಟ್ರ್, ಅದರಲ್ಲಿ ಇನ್ನೊಂದು 20 ನಿಮಿಷ ಬಿಟ್ಟು ಇಟ್ಕೋಬೇಕು. ಸೊ ಆನಂತರ ಕ್ವಿನಾಲ್ಪಾಸ್ ಅಂತ ಬರೋ ಇನ್ಸೆಕ್ಟಿಸೈಡ್ 1 ml/ಲೀಟ್ರು, ಅದರಲ್ಲಿ ಒಂದು 20 ನಿಮಿಷ ಇಡಬೇಕು. ಸೊ ಬೇರೆ ಬೇರೆ ಮಾಡಿದರೆ ಒಳ್ಳೆಯದು. ಸೊ ನೀವು ಮಿಕ್ಸ್ ಮಾಡೋಂಗಿದ್ರೆ ಫಂಗಿಸೈಡ್ ಮಿಕ್ಸ್ ಮಾಡಬೇಡಿ, ಪ್ರೊಪೊಕೊನಜಾಲನ್ನು ಸಪ್ರೇಟಾಗಿ ಮಾಡಿ. ಮೆಟ್ಲಾಕ್ಸಿಲ್ ಮತ್ತು ಕ್ವಿನಾಲ್ಪಾಸನ್ನು ಮಿಕ್ಸ್ ಮಾಡೋರು ಇದ್ದಾರೆ. ಸೊ ಆ ಥರ ಬೇಕಾದ್ರೆ ಮಾಡಿ. ಒಟ್ಟು ಆಲ್ಮೋಸ್ಟ್ ನಿಮಗೆ 30-40-50 ನಿಮಿಷ ಬೀಜೋಪಚಾರ ಮಾಡ್ಕೊಬೇಕು, ಮರಿಬೇಡಿ. ಯಾಕೆ ಅಂತ ಹೇಳಿದರೆ ಹೋದ ವರ್ಷ ಏನಾಯಿತು ಅಂದರೆ ಗೆಡ್ಡೆ ಬೆಳೀತಾ ಇತ್ತು, ಕೆಲವು ತೋಟಗಳಲ್ಲಿ ಎಲೆ ಚುಕ್ಕೆ ರೋಗ ಬಂದು ಬರ್ತಿತ್ತು. ಎಲೆ ಚುಕ್ಕೆ ರೋಗ ಹಿಂದೆ ಅದಕ್ಕೆ ನಾವು ಕಂಪ್ಯಾನಿಯನ್ನು ಅಥವಾ ಕಾರ್ಬನ್ಡೈಸಿಮ್ ಮ್ಯಾಂಕೋಸಬ್ ಮಿಕ್ಸರ್ಗಳನ್ನು ಹೊಡಿತಿದ್ವಿ, ಸ್ಯಾಪ್ ಅಂತ ಇತ್ತು, ಈ ಥರ ಕೆಮಿಕಲನ್ನು ಹೊಡೆದು ಮ್ಯಾನೇಜ್ ಮಾಡ್ತಾ ಇದ್ವಿ. ಆದರೆ ಹೋದ ವರ್ಷ ಏನೇ ಹೊಡೆದ್ರೂ ಅದು ಬೇರೆ ರೋಗಾಣು ಆದ್ದರಿಂದ ಸೊ ಅದು ನಿಲ್ಲಿಲ್ಲ. ಸೊ ಆವಾಗ ಏನು ಮಾಡಿದರು, ಈಗ ಅದನ್ನು ನಾವು ತುಂಬ ಸ್ಯಾಂಪ್ಲಿಂಗ್ ಎಲ್ಲ ಮಾಡಿದ್ದಾವೆ. ಕೆಲವು ತೋಟಗಳಲ್ಲಿ 5ನೇ ವರ್ಷಕ್ಕೆ ಬಂದು ಅಲ್ಲಿ 30% ಇಳುವರಿ ಕಡಿಮೆ ಆಯಿತು. ಸೊ ಮುಂದಿನ ವರ್ಷ ಏನಾದರೂ ಇನ್ನೂ ಬೇಗ ಬಂದುಬಿಟ್ರೆ ನಿಮಗೆ ಇಳುವರಿನೇ ಬರುವುದಿಲ್ಲ. ಆದ್ದರಿಂದ ಸೀಡ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೇ ಪಿರಿಕ್ಯುಲೇರಿಯಾ ಅಂತ ಹೇಳಿ ಅದು ಫಂಗಸ್ಸು, ಸೊ ಅದನ್ನು ಕಂಟ್ರೋಲ್ ಮಾಡುವಂತಹ ಕೆಮಿಕಲ್ಲಿಂದನೇ ಟ್ರೀಟ್ ಮಾಡಿರಬೇಕು. ಅದನ್ನು ಪ್ರೊಪೊಕೊನಜಾಲ್ ಅಂತ ಹೇಳ್ತೇವೆ. ಈ ಲೋಕಲಾಗಿ ಟಿಲ್ಟ್ ಅಂತ ಕೆಲವು ಕಂಪ್ನಿಯವ್ರದ್ದು ಇದೆ, ಆ ಥರ ತುಂಬ ಕಂಪ್ನಿಗಳು ಇರ್ತವೆ. ಅದನ್ನು ಪ್ರೊಪೊಕೊನಜಾಲ್ ಅನ್ನೋದು ಕೆಮಿಕಲ್ಲು 1 ml/ಲೀಟ್ರು. ಸೊ ಅದನ್ನು ನೀವು 20-30 ನಿಮಿಷ ಅದ್ದಿ ತೆಗಿಬೇಕು. ಸೊ ಆನಂತರ ಮೆಟ್ಲಾಕ್ಸಿಲ್ ಮ್ಯಾಂಕೋಸಬ್ ಇದೆ, ಸೊ ಅದರಲ್ಲಿ ಒಂದು 20 ನಿಮಿಷ ತೆಗೆದು ಒಂದು ಮತ್ತೆ ಇದು ಗೆಡ್ಡೆಗೆ ಒಂದು ಸ್ಕೇಲ್ ಇನ್ಸೆಕ್ಟ್ ಬರುತ್ತೆ, ಅದು ಬರ್ದಂಗೆ ನೀವು ಸೀಡ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಕ್ವಿನಾಲ್ಪಾಸು ಕೀಟಗಳು. ಈ 3 ಬೀಜದ ಲೆವೆಲಲ್ಲೇ, ಬೀಜ ತೆಗೆದಿರನೇ ಮಾಡಬೇಕು ಅಂತಾರೆ. ನೀವು ಬೀಜ ಮಾಡ್ಕೊಂಡ ತಕ್ಷಣ ಅದನ್ನು ಆ ಥರ ಮಾಡಿ ಇಟ್ಕೋಬೇಕು. ಸೊ ಆನಂತರ ನೆಡೋದಿನೂ ಮಾಡಿ ಹಾಕಬೇಕು ಅಂತ. ಸೊ ಬೀಜೋಪಚಾರ 2 ಹಂತದಲ್ಲಿ ಮಾಡ್ತಾರೆ. ಬೀಜವನ್ನು ತೋಟದಲ್ಲಿ ತೆಗೆದ ದಿನ ಅದನ್ನ ಶೇಖರಣೆ ಮಾಡಲಿಕ್ಕೆ, ಶೇಖರಣೆ ಮಾಡಿ ಇನ್ನೇನು ನಾಳೆ ಹಾಕ್ತೀವಿ ಅಂದ್ರೂ ಮತ್ತೆ ಉಪಚಾರ ಮಾಡಿ ಹಾಕಿ ಅಂತ. ಅದಕ್ಕೆ ನಾವು ಮೊನ್ನೆ ಆಗಲೇ ಪ್ರೆಸ್ ನೋಟ್ ಎಲ್ಲ ಕೊಟ್ಟಿದ್ದೇವೆ ಈ ವರ್ಷ. ಸೊ ಈ ಥರ ನೀವು ಬೀಜೋಪಚಾರ ಮಾಡೋರು ಇದೊಂದನ್ನು ಮಾಡಿ ಅನುಸರಿಸ್ಕೊಳ್ಳೋದು ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ರೋಗ ಏನಾದರೂ ಬೇಗ ಬಂದುಬಿಟ್ರೆ ತುಂಬ ಲಾಸ್ ಆಗಿಬಿಡುತ್ತೆ ಅಂತ. ಸೊ ಲಾಸ್ಟ್ ಇಯರ್ ಗೊತ್ತಾಗಲೇ ಇಲ್ಲ, ಅದು ಬಂತು. ಮತ್ತು ಕೆಲವು ತೋಟಗಳಿಗೆ ಹೋದಾಗ ಆ ಹೆಣ್ಮಕ್ಳೆಲ್ಲ ಹೇಳ್ತಾಯಿದ್ರು, ಸರ್ ನೆನ್ನೆ ಅಲ್ಲಿತ್ತು ಇವತ್ತು ಇಲ್ಲಿ ಬಂತು, ಹರಡ್ತಾ ಇದೆ, ನಾಳೆ ನಮ್ಮ ತೋಟ ಎಲ್ಲ ಒಣಗೋಗ್ಬಿಡುತ್ತೆ ಸರ್. ಆ ಲೆವೆಲ್ಗೆ ಪಾಪ ಕೆಲವರು ಅದ್ರ ಮೇಲೆ ಪಾಪ ಜೀವನ ಮಾಡ್ತಿರ್ತಾರೆ. ಆ ಭಯ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ, ಅದ್ರ ಭಯ. ಮತ್ತು ಅವ್ರಿಗೆ ಮಾರದೇ ಇದ್ದರೆ ನಾಳೆ ಮಾರಿಬಿಡ್ತೀವಿ ಸರ್ ಅಂತ ಇದ್ರು. ಸೊ ನಾವು ಹೇಳ್ತಾ ಇದ್ವಿ, ನಾವೆಲ್ಲ ಹೋಗಿ ನೋಡೋ ಗೆಡ್ಡೆಗೇನು ಆಗಿಲ್ಲ, ಆಗಲೇ 2 ತಿಂಗಳಿಂದ ನಾವೂ ಬಂದು ಸರ್ವೆ ಮಾಡ್ತಾನೆ ಇದ್ದೇವೆ. ನಾವು ಗೆಡ್ಡೆ ಮನೆಗೆ ತೊಗೊಂಡೋಗಿ ಇಟ್ಕೊಂಡಿದ್ದೇವೆ, ಗೆಡ್ಡೆ ಏನಾಗಿಲ್ಲ, ಬಟ್ ಒಣಗೋಗ್ತಾ ಇತ್ತು. ನಾವು ಎಲ್ಲ ಮೇಲೆ ಏನು ಹಸಿರು ಭಾಗ ಯಾವುದು ಇರ್ತಾನೆ ಇರಲಿಲ್ಲ. ಸೊ ಅದರಿಂದ ಅದು ಸ್ವಲ್ಪ ಡೇಂಜರಸ್ಸೇ. ಮತ್ತು ಇತ್ತೀಚೆಗೆ ಅದು ಏನು ಅಂತ ಗೊತ್ತಾಗಿದೆ. ಸೊ ಅದಕ್ಕೆ ಆಧಾರ್ ಕೆಮಿಕಲ್ಸ್ಗಳು ಇದ್ದಾವೆ, ಉಪಚಾರ ಮಾಡ್ಕೊಬೇಕು. ಇನ್ನು ಈ ಬಿತ್ತನೆ ಗಡ್ಡೆಗಳನ್ನು ಎಷ್ಟು ಅಂತರದಲ್ಲಿ ನಾವು ಬಿತ್ತನೆ ಮಾಡ್ಕೋಬೇಕಾಗತ್ತೆ ಈ ಮಡಿನಲ್ಲಿ? ನಾರ್ಮಲ್ ಅಂತ ಹೇಳ್ತಾರೆ 22 ಸೆಂಟಿಮೀಟರ್ ಒಂದು ಗೇಣು ಅಂದರೆ 1 ಮೀಟ್ರ್ ಅಗಲ ಇರುತ್ತೆ. ಒಂದು ಬೆಡ್ ಅಂತ ಹೇಳಿದರೆ 1 ಮೀಟ್ರ್ ಇರುತ್ತೆ. ಸೊ 1 ಮೀಟ್ರಲ್ಲಿ 3 ಸಾಲುಗಳು ಬರ್ತವೆ. ಸೊ 3 ಸಾಲು ಅಂತ ಹೇಳಿದರೆ 22 ಸೆಂಟಿಮೀಟರ್ ಮುಕ್ಕಾಲಡಿಗೆ ಒಂದೊಂದು ನೀವು ಹಾಕ್ಕೊಬೇಕು. 3 ಅಡಿ 10 ಅಡಿ ಅಂತಾರೆ. ಆ ಥರ ಇಳಿಜಾರಿಗೆ ಅಡ್ಲಾಗ್ ಮಾಡಬೇಡಿ, ಇಳಿಜಾರು ಥರತೆ ಮಾಡಿ ಬೆಡ್ಗಳನ್ನು. ಅಡ್ಲಾಗ್ ಮಾಡಿದರೆ ನೀರು ಜಾಸ್ತಿ ಆಗುತ್ತೆ. ಶುಂಠಿಯಲ್ಲಿ ಅಡ್ಲಾಗ್ ಮಾಡಬಾರ್ದು, ಇಳಿಜಾರು ಹೆಂಗಿರುತ್ತೆ ಅದೇ ಥರ ಬೆಡ್ ಮಾಡ್ಕೊಳ್ಳೋದ್ರೆ ಒಳ್ಳೆಯದು. ನೀರು ನಿಲ್ಬಾರ್ದು, ಆದಷ್ಟು ಕಡಿಮೆ ಆದಷ್ಟು ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ನಾವು ನೀರನ್ನ ಅಡ್ಡಲಾಗಿ ಮಾಡೋಕೆ ಹೋಗಿ ಬೆಡ್ಗಳನ್ನು ಮಾಡಿದರೆ ನೀರು ನಿಲ್ತು ಕೆಲವು ಟೈಮಲ್ಲಿ ಮತ್ತೆ ಚರಂಡಿಗಳನ್ನು ಮಾಡಬೇಕಾಗುತ್ತೆ. ಅದರಿಂದ
ಕಾಫಿ ತೋಟಗಳಲ್ಲಿ ಆದಷ್ಟು ಇಳಿಜಾರಿಗೆನೇ ಮಾಡಿದರೆ ಒಳ್ಳೆಯದು. ಇಳಿಜಾರಿನ ಗುಂಟ ಮಾಡಬೇಕು. ಅದ್ರ ಜೊತೆಗೆ ಮಾಡಿದರೆ ಒಳ್ಳೆಯದು. ಆದರೆ ಮಣ್ಣು ಕೊಚ್ಚಣೆ ಆಗದಂಗೆ ನೋಡ್ಕೋಬೇಕಾಗುತ್ತೆ. ನೋಡ್ಕೋಬೇಕು. ಅದಕ್ಕೆ ಗದ್ದೆಗಳಲ್ಲಿ ಮುಚ್ಚಿಗೆಯನ್ನು ಮಾಡಬೇಕಾಗುತ್ತೆ. ಮಚ್ಚಿಗೆಯನ್ನು ಮಾಡ್ಕೋಬೇಕು. ಭತ್ತದ ಹುಲ್ಲಿನಿಂದ ಮುಚ್ಚುತ್ತಾರೆ. ನಾವು ಶುಂಠಿಯನ್ನು ಹಾಕಿ ಇವಾಗ ಏನು ಮಾಡಿದ್ರೆ ಬಿತ್ತನೆ ಮಾಡೋದು ಅಂತ ಹೇಳಿದರೆ, ಈಗಾಗಲೇ ಹೇಳಿದೆ, ನಾವು ಎಲ್ಲ ಭೂಮಿಯನ್ನು ಹದ ಮಾಡಿಕೊಂಡು ಅಲ್ಲಿ ಸಣ್ಣ ಸಣ್ಣ ಗುಂಡಿಗಳನ್ನು ತೆಗೆದು, ಸೊ ಆನಂತರ ಒಂದು ಗುಂಡಿಗೆ ಒಂದು ಹಿಡಿಯಷ್ಟು ಅಥವಾ ಒಂದು ಬಕ್ಸೆಯಷ್ಟು ಕಾಂಪೋಸ್ಟ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನು ಪುಡಿ ಮಾಡಿದ ಗೊಬ್ಬರ ಜಾಸ್ತಿ ಹಾಕ್ತಾರೆ. ಸೊ ಅದನ್ನು ಹಾಕಿ ಅದ್ರ ಮೇಲೆ ಶುಂಠಿಯನ್ನು ಹಾಕ್ತಾರೆ. ಹಾಕಿದಾಗ ಬೇಕಿದ್ರೆ ಒಂದು ಸ್ವಲ್ಪ ರಾಕ್ ಫಾಸ್ಫೇಟ್ ಹಾಕ್ಬೋದು, ಶಿಲಾರಂಜಕವನ್ನು ಹಾಕೋಬೋದು. ಹಿಂದೆ ಎಲ್ಲ ನಾವು ಪೋರೇಟು ತಿಮ್ಮೆಟನ್ನು ಹಾಕ್ತಾ ಇದ್ವಿ, ಇತ್ತೀಚೆಗೆ ಬ್ಯಾನ್ ಮಾಡಿದ್ದಾರೆ. ಸೊ ನೀಮ್ ಕೇಕನ್ನು ಹಾಕ್ಕೊಳ್ಳಿ, ಬೇವಿನ ಹಿಂಡಿಯನ್ನು ಹಾಕ್ಕೊಳ್ಳಿ. ಸೊ ಅದನ್ನು ಹಾಕಿ ಅನಂತರ ಅದನ್ನು ಮಣ್ಣಿನಿಂದ ಮುಚ್ಚಿ, ಸೊ ಅನಂತರ ಅದ್ರ ಮೇಲೆ ಭತ್ತದ ಹುಲ್ಲು ಅಥವಾ ಯಾವುದಾದ್ರೂ ಒಣಗಿರುವಂತಹ ಸತ್ತೆ, ಅಂದರೆ ಕಾಡಲ್ಲಿ ಏನು ಸಿಗುತ್ತೆ ಎಲೆಗಳನ್ನು ಸುಧಾ ಹಾಕಬಹುದು. ತೆಂಗಿನಲ್ಲೂ ಮಾಡಿ ನೋಡಿದ್ದೇವೆ, ಆಗುತ್ತೆ. ಅಡಿಕೆ ಎಲೆಗಳಾಗುತ್ತೆ. ಫಾರೆಸ್ಟಲ್ಲಿ ಏನು ಸಿಗುತ್ತೆ ಒಣದ್ದು ಆ ವಸ್ತುಗಳನ್ನು ಹಾಕ್ಬೋದು. ಸೊ ಒಟ್ಟು ಮುಚ್ಚಬೇಕು. ಹುಲ್ಲುಗಳಾದರೆ ಒಂದು ಸ್ವಲ್ಪ ಈಸಿ, ಹರಡಲಿಕ್ಕೆ ಈಸಿ ಆಗುತ್ತೆ, ಮತ್ತು ಗಾಳಿಗೆ ಹಾರಿ ಹೋಗುವುದಿಲ್ಲ. ಸೊ ಬೇರೆದಾದರೆ ಆರೋಗೋ ಚಾನ್ಸಸ್ ಇರುತ್ತೆ ಎಲೆಗಳಾದರೆ. ಸೊ ಮುಚ್ಚಿಗೆ ಬಹಳ ಮುಖ್ಯ. ಮುಚ್ಚಿಗೆ ಮಾಡಿಬಿಟ್ಟು ನೀರು ಚೆನ್ನಾಗಿ ಕೊಡಬೇಕು. ಆ ಬೆಡ್ ನೆನೆಯುವಷ್ಟು ನೀರು ಕೊಡಬೇಕು. ನೀರನ್ನು ಕಡಿಮೆ ಮಾಡಿದಷ್ಟು ನಿಮಗೆ ಮೊಳಕೆ ಹೊಡೆಯೋದು ಕಡಿಮೆ. ಮೊದಲು 1 ತಿಂಗಳಂತೂ ನೀವು ಡೈಲಿ ಫಸ್ಟು ಒಂದು 3 ಗಂಟೆ ಮಾಡಿಬಿಟ್ಟು, ಸೊ ಚೆನ್ನಾಗಿ ನೀರನ್ನು ಭೂಮಿಯನ್ನು ನೆನೆಸ್ಬಿಟ್ಟು ಸೋಯಿಂಗ್ ಮಾಡಿರ್ತೀರಿ, ಸೊಪ್ಪು ಇದು ಸತ್ತೆ ಹಾಕಿರ್ತೀರಿ, ಚೆನ್ನಾಗಿ ಒಂದು 3 ಗಂಟೆ ಚೆನ್ನಾಗಿ ನೀರಾವರಿಯನ್ನು ಕೊಟ್ಟು, ಮತ್ತು ಪ್ರತಿದಿನ ಒಂದು ಅರ್ಧ ಗಂಟೆ ಕೊಟ್ಟರೆ ಸಾಕಾಗುತ್ತೆ. ಸೊ ಪ್ರತಿದಿನ ಕೊಟ್ಕೊಂಡ್ರೆ ನಿಮಗೆ ಬೀಜಗಡ್ಡೆಗಳು ಸೊಕ್ಕೋಗೋದಿಲ್ಲ ಅಥವಾ ಅಲ್ಲೇ ಡ್ರೈ ಇದಾಗೋದಿಲ್ಲ, ಬೇಗ ಮೊಳಕೆ ಬರುತ್ತೆ, ನಿಮಗೆ ಅದು ಅಭಿವೃದ್ಧಿ ಆಗುತ್ತೆ. ಈಗ ಸಾಲಿನಿಂದ ಸಾಲಿಗೆ ಮುಕ್ಕಾಲಡಿ ಅಂತ ಇರಬೇಕು ಅಂತ ಹೇಳಿದ್ರು. ಗಡ್ಡೆಯಿಂದ ಗಡ್ಡೆಗೆ ಎಷ್ಟು ಕೊಡಬೇಕಾಗತ್ತೆ ಸಾಲಿನಲ್ಲಿ? ಅದು ಅಷ್ಟೇ, ಅದು ಮುಕ್ಕಾಲಡಿ ಅಂದರೆ ಚೌಕಾಕಾರದ ನೆಡಬೇಕಾಗತ್ತೆ. ಇನ್ನು ಏನೇನು ಅಂತರ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಅಂತರ ಬೇಸಾಯ ಕ್ರಮಗಳು ಅಂತ ಹೇಳಿದಾಗ ಶುಂಠಿಯಲ್ಲಿ ಏನಾಗುತ್ತೆ ಅಂದರೆ ನೀರು ಕೊಡೋದೇ ಬಹಳ ಮುಖ್ಯ. ನೆಟ್ ಮೇಲೆ ನೀರು ಕೊಡ್ತಾ ಇರೋದು, ಜೊತೆಗೆ ಪೋಷಕಾಂಶ ಕೊಡಬೇಕು. ಅದು ನೀವು ನೆಡಬೇಕಾದ್ರೆ ರಾಕ್ ಫಾಸ್ಫೇಟ್ ಎಲ್ಲ ಹಾಕಿರ್ತೀರಿ, ನೀಮ್ ಕೇಕ್ ಹಾಕಿರ್ತೀರಿ, ಕಾಂಪೋಸ್ಟ್ ಹಾಕಿರ್ತೀವಿ. ಸೊ ಅದರಲ್ಲಿ ಬೇರು ಬರಲಿಕ್ಕೆ ಶುರು ಆಗುತ್ತೆ, ಮೊಳಕೆ ಹೊಡಿಲಿಕ್ಕೆ ಶುರು ಆಗುತ್ತೆ. ಸೊ ಮೊಳಕೆ ಹೊಡೆದ ಒಂದು 30 ದಿನ ನಂತರ ಅವಾಗ ಏನಂತೆ ಒಂದೊಂದು ಬರಲಿಕ್ಕೆ ಶುರು ಆಗುತ್ತೆ ಎಲೆಗಳು. ಸೊ ಅವಾಗ ಏನು ಮಾಡ್ಬೋದು ಅಂತ ಹೇಳಿದರೆ, ನೀವು ಆ ಹುಲ್ಲುಗಳನ್ನು ಬೇಕಿದ್ರೆ ಬೇರ್ಪಡಣೆ ಮಾಡ್ಬೋದು, ಸ್ವಲ್ಪ ತೆಗಿಬೋದು. 1 ತಿಂಗಳು ಅಥವಾ ಒಂದು 45 ದಿನ ನಂತರ ಒಂದು ಗೊಬ್ಬರ ಕೊಡ್ಲಿಕ್ಕೆ ನೋಡಬೇಕು. 1 ಬ್ಯಾಗ್ ಪರ್ ಎಕರ್. ಸೊ NPK ಮಿಕ್ಸರನ್ನು ಕೊಡ್ಬೋದು. ಸೊ ಕೊಟ್ಟರೆ ನೀರು ಕೊಡ್ತಾ ಇರೋದ್ರಿಂದ ಕೊಡ್ಬೋದು. ಸೊ ನಾರ್ಮಲಿ ಏನು ಮಾಡ್ತಾರೆ ಅಂದರೆ 40 ದಿನಕ್ಕೆ ಒಂದು ಸಾರಿ ಕೊಡ್ತಾರೆ, ಮತ್ತು 80 ದಿನಕ್ಕೆ ಕೊಡ್ತಾರೆ, ಮತ್ತು 90 ದಿನಕ್ಕೆ ಕೊಡ್ತಾರೆ. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈ ಒಂದು ನಾವು 3 ಸಾರಿ ಅಥವಾ 4 ಸಾರಿ ಕೊಡಿ ಅಂದರೆ ಕೆಲವರು 7 ರಿಂದ 8 ಸಾರಿ ಕೊಡ್ತಾರೆ. ಅವರು ಪ್ರತಿ 15 ದಿನಕ್ಕೆ ಒಂದೊಂದು ಸಾರಿ, ಒಂದು ಸಾರಿ ಭೂಮಿ ಕೊಡ್ತಾರೆ, ಇನ್ನೊಂದು ಸಾರಿಗೆ ಸ್ಪ್ರೇ ಮಾಡ್ತಾರೆ. ಸೊ ನಾನು ಸ್ಪ್ರೇ ಮಾಡಬೇಕಾದ್ರೆ 2 kg NPK 19 ಆಲು ಅಥವಾ 15 ಆಲು ಆ ಥರ ತೊಗೊಂಡು ಅದನ್ನು ಸಿಂಪಡಣೆ ಮಾಡ್ತಾರೆ. 2 kg ಒಂದು ಬ್ಯಾರ್ 200 ಲೀಟ್ರಿಗೆ ಹಾಕಿರ್ತಾರೆ. 100 ಲೀಟ್ರಿಗೆ 1 kg ಅದನ್ನು ಸಿಂಪಡಣೆ ಮಾಡ್ತಾರೆ ಎಲೆಗಳ ಮೇಲೆ. ಮತ್ತು ಭೂಮಿಗೆ ಹಾಕೋದು ಅಂತ ಹೇಳಿದರೆ ನಾರ್ಮಲಿ 2 ಬ್ಯಾಗ್ ಅಷ್ಟು ಒಂದು ಎಕರೆಗೆ. ಸೊ ಅದನ್ನು ಗೊಬ್ಬರವನ್ನು ತಗೊಂಡು 20-20-0-15 ಹಾಕ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಪೊಟ್ಯಾಶ್ ಹಾಕ್ಕೊಂಡು ಅದನ್ನು ಕೊಟ್ಕೊಂಡು ಬರ್ತಾರೆ. ಸೊ ಆದರೆ ನಮ್ಮ ಸಂಸ್ಥೆಗಳಿಂದ ರೆಕಮೆಂಡ್ ಮಾಡಿರೋದು 50 kg ರಂಜಕ, 25 kg ಪೊಟ್ಯಾಶು, 25 ಟನ್ನಷ್ಟು ಸಾವಯವ ಗೊಬ್ಬರ ಅದು ನೆಡಬೇಕಾದ್ರೆ. ಸೊ 40 ದಿನ ಆದಮೇಲೆ ಸಾರಜನಕ 37 ಒಂದು ಹೆಕ್ಟೇರಿಗೆ. ಸೊ 90 ದಿನ ಆದಮೇಲೆ. ಬಟ್ ಈ ಪದ್ಧತಿಯನ್ನು ತುಂಬ ಜನ ಅಷ್ಟಾಗಿ ಯೂಸ್ ಮಾಡಲ್ಲ, ಅವ್ರದ್ದೇ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಇಳುವರಿ ಬರ್ತಾ ಇದೆ. ಅದರಿಂದ ಗೊಬ್ಬರವನ್ನು ಕೊಟ್ಕೊಂಡು ಹೋಗೋದು ಬಹಳ ಮುಖ್ಯ. ಅನಂತರ ಪ್ರತಿ ಸಾರಿ ಗೊಬ್ಬರ ಕೊಟ್ಟಾಗಲೂ ಮಣ್ಣನ್ನು ಕೊಡಬೇಕು, ಮಣ್ಣನ್ನು ಏರ್ ಹಾಕ್ಬೇಕಾಗುತ್ತೆ. ಆದಷ್ಟು ತಿರ್ಗಾ ನೀವು ಗ್ರೀನ್ ಮಲ್ಚಿಂಗ್ ಮಾಡೋಕ್ಕಾದ್ರೆ ಒಳ್ಳೆಯದು. ಇಲ್ಲಾಂದರೆ ಗೆಡ್ಡೆಗಳು ಮೇಲ್ಗಡೆ ಕಾಣದಂಗೆ ಮಣ್ಣು ಹಾಕ್ತಾ ಇರಬೇಕು. ಸಾವಯವ ಗೊಬ್ಬರ ಇದ್ರೂ ಕೊಡ್ಬೋದು, ಸಾವಯವ ಗೊಬ್ಬರನೂ ಕೊಡ್ಬೋದು. ಸೊ ಈ ರೀತಿ ಅವರು ಆ ಶುಂಠಿ ಗೆಡ್ಡೆಗಳ ಮಧ್ಯೆ ಕೆಲಸಗಳನ್ನು ಮಾಡಿಕೊಂಡು, ಸೊ ಒಂದನ್ನು ನಾವು ನೋಡಿದಾಗ ಒಂದು ಚರಂಡಿಯನ್ನು ಕ್ಲೀನ್ ಮಾಡ್ತಾ ಇರ್ತಾರೆ, ಅದನ್ನು ಕೆಳಗಿಳಿಸ್ತಿರ್ತಾರೆ. ಅದೇ ಮಣ್ಣನ್ನು ಅವರು ಬೆಡ್ಗೆ ಹಾಕ್ತಿರ್ತಾರೆ. ಸೊ ಗೊಬ್ಬರ ಕೊಡ್ತಾರೆ, ಮಣ್ಣೆಲ್ಲ ತೆಗೆದು ಮೇಲೆ ಹಾಕಿ ಆಲ್ಮೋಸ್ಟ್ ಒಂದು 30 ದಿನಕ್ಕೆ ಒಂದೊಂದು ಕೆಲಸ ನಡೀತಾ ಇರುತ್ತೆ. ಈ ಮೋಸ್ಟ್ಲಿ ಈ ಶುಂಠಿ ಎಲ್ಲ ಏನು ಹೇಳ್ತಾರೆ ಅಂದರೆ 90 ದಿನಕ್ಕೆ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಡಿ ಅಂತಾರೆ. ಸೊ 150 ದಿನ ಗಂಟ ಮಾಡ್ತಾರೆ, ಇಲ್ಲ ಅಂತಿಲ್ಲ. ಸೊ ಜಾಸ್ತಿ ಬೆಳೆವಣಿಗೆ ಆಗುವಂಥದ್ದು 90 ಡೇಸ್ ಗಂಟ. ಆನಂತರ ಅದು ದಪ್ಪ ಆಗ್ಲಿಕ್ಕೆ ಶುರುವಾಗುತ್ತೆ ಗೆಡ್ಡೆಗಳು. ಅದರಿಂದ 90 ದಿನಕ್ಕೆ ನೀವು ಸುಮಾರು ಕೊಡಿ ಅಂತ ಹೇಳ್ತೀವಿ. ಮತ್ತು ಕಳೆ ತೆಗೆಯೋದೇನು ಬೇಕಾಗೋದಿಲ್ಲ.
ಕಳೆ ತೆಗಿಬೇಕು. ಕಳೆ 30 ದಿನಕ್ಕೆ ಬಂದ್ಬಿಡುತ್ತೆ. ಕಳೆ ತಕ್ಕೊಂಡು ಗೊಬ್ಬರ ಕೊಡೋದು, ಮುಚ್ಚಿಗೆ ಮಾಡೋದು, ಮತ್ತೆ ಮಣ್ಣು ಗೊಬ್ಬರ ಕೊಡೋದು, ಅನಂತರ ಮಣ್ಣು ಕೊಡೋದು, ಇವೆಲ್ಲ ಒಂದೇ ಸಾರಿ ನಡೀತಾ ಇರುತ್ತೆ. ಮಾಡ್ತಾನೆ ಇರ್ತಾರೆ ಒಂದು ತಿಂಗಳು ಒಂದೊಂದು ಸಾರಿ. ಸೊ ಕಳೆಗಳೇನಾಗುತ್ತೆ ಅಂದರೆ ಇನಿಷಿಯಲಿ ಅಪ್ ಟು 90 ಡೇಸು ಅಥವಾ 60 ಡೇಸು ಮಧ್ಯೆ ಎಲ್ಲ ಬರುತ್ತೆ. 90 ಡೇಸ್ಗಳಿಗೆ ಶುಂಠಿ ಕವರ್ ಆಗಿರುತ್ತೆ ಚೆನ್ನಾಗಿ ಬೆಳೆಯೋರ ತೋಟದಲ್ಲಿ. ಮಧ್ಯೆ ಕಳೆ ಬರೋಲ್ಲ, ಬದುಗಳಲ್ಲಿ ಬರುತ್ತೆ, ಚರಂಡಿಗಳ ಹತ್ರ ಬರುತ್ತೆ, ಚರಂಡಿಯಲ್ಲಿ ಕ್ಲೀನ್ ಮಾಡ್ಕೊಳ್ತಾರೆ, ಅನಂತರ ಮಣ್ಣು ಕೊಟ್ಕೊಂಡು ಹೋಗ್ತಾರೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಶುಂಠಿ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 966-3060-69-241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 966-3060-69-241. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ಈ ಶುಂಠಿ ಕೃಷಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಜಗದೀಶ್ ಅವರಿಗೆ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ.